ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದ್ಕೋತಿದ್ದೀರಾ, ಇವತ್ತು ನಾವು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸೊ ನಮ್ಮ ಪಾಪುಗೆ ಮುಡಿ ಕೊಡೋದಿತ್ತು, ಹಾಗಾಗಿ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದ್ಸಲ ಬಡಿ ಇನ್ನೊಂದ್ಸಲ ಬೆಟ್ಟಕ್ಕೆ ಹೋಗ್ತಿದೀಯನು ನೋಡವ ಈ ಕಡೆಗ ವಿಡಿಯೋ ಹೋಗ್ತಾನೆ ಅದು. ಇವತ್ತು ನಾವು ಫ್ಯಾಮಿಲಿಯವರೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ನಾನು, ಅಪ್ಪ ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ಪಾಪು 3 ಜನನೂ ನಾವು ಬೆಟ್ಟಕ್ಕೆ ಹೋಗ್ತಾಯಿದ್ವಿ. 4 ಜನನೂ ನಾವು ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಅಪ್ಪ ಅಂತಂದರೆ ಸುಮಾರು 10 ವರ್ಷ ಆದಮೇಲೆ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ನಮ್ಮ ಜೊತೆಗೆ, ಹಾಗಾಗಿ ನಾವು 4 ಜನ ಒಟ್ಟಿಗೆ ಹೋಗ್ತಾಯಿದ್ವಿ. 155 ಯಾಕವ ಏನಕ್ಕೆ ಹೋಗುವಾಗ ಇವರಂತೂ ಈ ಟಿಕೆಟ್ನ ಒಂದು ಅರ್ಧ ಗಂಟೆ ಆದರೂ ನೋಡ್ತಾಯಿದ್ರು. ಯಾಕಪ್ಪ ಹಿಂಗೆ ನೋಡ್ತಿದ್ದಾರೆ ಅಂತ ಅನ್ಕೋತಾ ಇದ್ದೆ. ಆದರೆ ಆಮೇಲೆ ಗೊತ್ತಾಯಿತು, ಇವ್ರು ಇಷ್ಟರ ಮಟ್ಟಿಗೆ ನೋಡಲಿಲ್ಲ ಅಂದಿದ್ರೆ ನಮ್ಗೆ 100 ರೂಪೀಸ್ ಹೊಗೆ ಹಾಕೊಂತಿತ್ತಂತ. ಅಂತೂ ಬೆಟ್ಟಕ್ಕೆ ಬಂದು ತಲುಪಿದ್ವಿ. ಈ ಸ್ಟ್ಯಾಚು ನೋಡಿದ್ಕೂಡಲೇ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ನನಗಂತೂ. ಇನ್ನು ಪಾಪುಗೆ ಮುಡಿ ಕೊಡ್ತಿರೋದ್ರಿಂದ ನಾವು ಬಟ್ಟೆನೂ ತೊಗೊಂಡಿರಲಿಲ್ಲ, ಹಾಗೆ ಅಲ್ಲೇ ಒಂದು ಬಟ್ಟೆ ತೊಗೊಂಡು ನಾವು ಮುಂದೆ ಹೋದ್ವಿ. ಈ ಬೆಟ್ಟ ಅಂದರೆ ಏನೋ ಒಂಥರ ಖುಷಿ. ಅದರಲ್ಲೂ ನಮಗೆ ಈ ಬೆಟ್ಟಕ್ಕೆ ಬಂದ್ರಂತೂ ಚೈಲ್ಡ್ಹುಡ್ ಮೆಮೊರೀಸೇ ನೆನಪಾಗೋದು. ಯಾಕೆಂದರೆ ನಮಗೆ ಇಲ್ಲಿ ಫಸ್ಟು ನೆನಪಾಗ್ತಿದ್ದಿದ್ದೆ ಈ ಆಟ ಸಾಮಾನುಗಳು ಮತ್ತು ಇಲ್ಲಿ ಕಡಲೆಪುರಿ ಇದೆಲ್ಲ. ಚಿಕ್ಕ ವಯಸ್ಸಲ್ಲಿ ನಾವು ಬರ್ತಿರುವಾಗ ಇಲ್ಲಿನ ಮೆಮೊರೀಸ್ ಅಂತೂ ತುಂಬಾ ಇದೆ. ಹಾಗೆ ಆದರೆ ಆವಾಗೆಲ್ಲ ನಮಗೇನೆಂದರೆ ಅಮೌಂಟ್ ಇರ್ತಾ ಇರಲಿಲ್ಲ. ಏನೇ ತೊಗೋಬೇಕಂದ್ರೂ ತುಂಬಾ ಬೇಜಾರಾಗ್ತಿತ್ತು. ಆದರೆ ಇವಾಗ ತಗೊಳ್ಳೋದಕ್ಕೆ ಅಮೌಂಟ್ ಇದೆ, ಆದರೆ ಏನು ತಗೊಳ್ಳೋದಕ್ಕೂ ಮನಸ್ಸಿಲ್ಲ. ಹಾಗೆ ಅಲ್ವಾ, ಕಾಲ ಕಳೀತಾ ಎಷ್ಟೊಂದು ಬದಲಾವಣೆಗಳು ನಮ್ಮಲ್ಲೂ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ಮುಂದೆ ಹೋಗ್ತಾ ನಾವೂ ಕೂಡ ಅಲ್ಲೇ ಲಾಸ್ಟ್ ಟೈಮ್ ಚಿನ್ನದ ತೆರೆ ಎಳಿಸಿದ್ವಿ. ಈ ಟೈಮು ಸುಮ್ಮನೆ ನೋಡ್ಕೊಂಡು ಹೋದ್ವಿ ಅಷ್ಟೇನು ರಶ್ ಇರಲಿಲ್ಲ. ಆದರೆ ಮುಂದೆ ಹೋಗ್ತಾ ಅಂತೂ ಸಿಕ್ಕಾಬಟ್ಟೆ ಶಾಕ್ ಆಯಿತು, ಯಾಕೆಂದರೆ ಅಷ್ಟೇ ರಶ್ ಇತ್ತು. ಹಾಗೆ 80 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ನಾವು ಮುಡಿನೇ ಬೇರೆ ಕಡೆ ಮಾಡಿಸ್ಬೇಕು, ಟಿಕೆಟೇ ಬೇರೆ ಕಡೆ ತೊಗೋಬೇಕಾಗಿತ್ತು. ಹಾಗಾಗಿ ನಾವು ಅದೇ ಟಿಕೆಟ್ ತೊಗೊಂಡು ಮುಂದೆ ಹೋದ್ವಿ. ಮತ್ತು ಈ ಕಡೆ ನೋಡು, ಟೋಪಿ ತೆಗಿ. ಕೂದಲೋಗುತ್ತೆ ಎಲ್ಲ ಮಕ್ಕಳು ಅಳೋದು ನೋಡಿ ನಮ್ಮ ಪಾಪಿನೂ ಸಿಕ್ಕಾಬಟ್ಟೆನೇ ಅಳ್ತಾ ಇದ್ದ. ನಾವು ಫಸ್ಟ್ ಮುಡಿ ಕೊಟ್ಟಾಗ ನಮ್ಮ ಪಾಪು ಸ್ವಲ್ಪನೂ ಹತ್ತಿರಲಿಲ್ಲ, ಆದರೆ ಈ ಸಲ ಮಾತ್ರ ಏನೋ ಗೊತ್ತಿಲ್ಲ, ಆದರೆ ಸಿಕ್ಕಾಬಟ್ಟೆ ಹತ್ತ. ನಮಗೂ ನೋಡಿ ತುಂಬಾ ಬೇಜಾರಾಗ್ತಿತ್ತು, ಆದರೆ ಯಾವುದೇ ಥರ ಏಟಾಗಲಿಲ್ಲ. ಅದೊಂದು ಸಮಾಧಾನ ಆಯಿತು. ನಾವಲ್ಲಿ 100 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡಿದ್ದಲ್ದೇ 50 ರೂಪೀಸ್ನ ಪೇ ಮಾಡಬೇಕಾಗಿತ್ತು. 2 ಸಲ ಏನಕ್ಕಂತ ಗೊತ್ತಿಲ್ಲ. ಅಲ್ಲಿ 100 ರೂಪೀಸ್ ಕೊಟ್ಟು ನಾವು ಟಿಕೆಟ್ನ ತಗೊಂಡು ಮತ್ತೆ ಇಲ್ಲಿ ಬಂದು 50 ರೂಪೀಸ್ನ ಕೊಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಮುಡಿ ಮಾಡಿಸಿರೋದ್ರಿಂದ ನನಗೂ ಅಷ್ಟಾಗಿ ಗೊತ್ತಿಲ್ಲ ಕೊಡಬೇಕಾ ಏನು ಅಂತ. ಆದರೆ ಕೇಳಿದ್ರಲ್ಲ ಅಂತ ನಾವು 50 ರೂಪೀಸ್ ಕೊಟ್ವಿ. ಇನ್ನು ಸ್ನಾನಕ್ಕೆ ಬಿಸಿನೀರಲ್ಲಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಸ್ನಾನಕ್ಕೆ ಬಿಸಿನೀರನ್ನ ತಗೊಳ್ಳೋಣ ಅಂತ ಹಾಗೆ ಹೋದ್ವಿ. ಅಲ್ಲೂ ಕೂಡ ಎಲ್ಲದಕ್ಕೂ ಅಮೌಂಟು. ಅಲ್ಲೂ 40 ರೂಪೀಸ್ ಕೊಟ್ಟು ನಾವು ಅಲ್ಲಿ ಬಿಸಿನೀರನ್ನ ತಗೊಂಡು ಸ್ನಾನ ಮಾಡಿಸ್ಕೊಂಡು ಹಾಗೆ ಅಂತರಗಂಗೆ ಹತ್ರನೇ ಬಂದ್ವಿ. ಅವಾಗೆಲ್ಲ ಇಲ್ಲೇ ಮುಡಿನೂ ಕೊಡ್ತಾಯಿದ್ರು, ಹಾಗೆ ಇಲ್ಲೇ ಸ್ನಾನನೂ ಕೂಡ ಮಾಡ್ತಿದ್ರು. ಇವಾಗ ಸ್ನಾನ ಮಾಡೋರು ತುಂಬಾ ಕಡಿಮೆ ಇಲ್ಲಿ. ನೀರ ಹತ್ರ ಏನು ಅಷ್ಟೊಂದು ಜನನೂ ಇರಲಿಲ್ಲ. ಹಾಗೆ ಹೋಗ್ತಾ ನಾವು ಈ ಕೋತಿನ ನೋಡ್ಕೊಂಡು ಹೋದ್ವಿ. ಕವರಲ್ಲೆಲ್ಲ ಏನೇನೋ ಇಟ್ಕೊಂಡು ತಿಂತಾಯಿತ್ತು. ನಾವು ವಿಭೂತಿ ಹಾಕಿಸಿ ಪಾಪುಗೆ ಮತ್ತು ನಮಗೆ ಎಲ್ರಿಗೂ ಈ ಥರ ವಿಭೂತಿನ ಹಾಕಿಸ್ದಾಗಲೇ ಒಂಥರ ಕಳೆ. ಅದರಲ್ಲೂ ನಮ್ಮ ಪಾಪು ಬುರ್ಡೆ ಮಾಡಿಸಿರೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದ. ಈ ಥರ ವಿಭೂತಿ ಹಾಕ್ಸಿದ್ಮೇಲೆ ಇನ್ನೂ ಕ್ಯೂಟಾಗಿ ಕಾಣಿಸ್ತಿದ್ದ. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನಮಗೆಲ್ಲ ವಿಭೂತಿ ಹಾಕಿದ್ದನ್ನು ನೋಡಿ ಅವನು ನಗ್ತಾ ಇದ್ದ. ನನಗೆ ಈ ಥರ ವಿಭೂತಿ ಹಾಕಿದಾಗ, ನಾನು ಚಿಕ್ಕವಳಾಗಿದ್ದಾಗ ವಿಭೂತಿ ಹಾಕಿದಾಗ ಅಳಿಸ್ಕೊಂಡ್ಬಿಡ್ತಿದ್ದೆ, ಅದೇ ನೆನಪಾಗ್ತಾಯಿತ್ತು.
ಈ ಕಡೆ ನೋಡಿ ಮತ್ತೆ ಬಗ್ಗು ಬುಂಡೆ ಬಗ್ಗು. ಸೂಪರ್ ಸೂಪರ್. ಇಲ್ಲ ಅಲ್ಲಿ ನೋಡವ ಕೋತಿ ಅಲ್ಲಿ ಕಾಯ್ಬೇಡ, ಬರೀ ಬೇರೆ ಪೂಜೆ ಸಮಯ ಕೋತಿಗಳವಲ್ಲ ಈಗ ಹಂಗೆ ನಿಮ್ಮ ಕತೆ. ಈಗ ಹೋಗ್ಬೇಕು ಹಾಕೊಳ್ಳಿ ಬಸಪ್ಪ ಮಾಡ್ತೀವಿ ದೇವಸ್ಥಾನಕ್ಕೆ ಕೈ ಗಿಣ್ಕೈ ಹಾಕಲ್ಲ ಆಯ್ತು. ಸ್ಮೈಲ್ ಬುರುಡೆ ತೋರಿಸು ಕೂದಲಲ್ಲಿ ನಿಂದು. ಹಿಡ್ಗ ಇಟ್ಬಿಟ್ಟು ಒಬ್ಬರಿಗೆ 500 ರೂಪಾಯಿ ಟಿಕೆಟ್ ಕೊಡಲಾಗುತ್ತದೆ. ಒಬ್ಬರಿಗೆ 500 ರೂಪಾಯಿ ಅಂತ ಟಿಕೆಟ್ ಕೊಡಲು ರಾಜಗೋಪುರದ ಮತ್ತು ಶ್ರೀ ಚಾಮುಂಡಿಯವರ ದರ್ಶನ ಪಡೆದುಕೊಳ್ಳಬೇಕಾಗಿ ವಿನಂತಿ. 50 ರೂಪಾಯಿ ಟಿಕೆಟ್ ಕೊಡಲಾಗುತ್ತದೆ. ಒಬ್ಬರಿಗೆ 250 ರೂಪಾಯಿ ಅಂತ ಟಿಕೆಟ್ ಕೊಡಲು ಶ್ರೀ ಚಾಮುಂಡಿಯವರ ದರ್ಶನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಆಯ್ತಾ? ಈ ದಿನ ಯಾಕಾದರೂ ಬಂತು ಅಂತ ನನಗೆ ಅನಿಸ್ಬಿಡ್ತು. ಏಕೆಂದರೆ ತುಂಬ ರಶ್ ಇತ್ತು. 500 ರುಪೀಸ್ ಟಿಕೆಟಲ್ಲೇ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ನಾವು ದರ್ಶನ ಮಾಡೋಕ್ಕೆ ಹೋಗಲೇ ಇಲ್ಲ. ಅಲ್ಲೇ ಬಸವನ ದೇವಸ್ಥಾನಕ್ಕೆ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಈ ರೀತಿ ಒಂದು ಹುಲಿವಾನ ಹೋಗ್ಬೇಕಾದ್ರೆ ನಾವು ಚಿಕ್ಕವರಾಗಿದ್ದಾಗ ಹಿಂದೆ ಓಡ್ತಾ ಇದ್ವಿ. ಏನಕ್ಕೆ ಅಂತಂದರೆ ಅಲ್ಲಿ ಕಾಯಿನ್ಗಳೆಲ್ಲ ಬಿಸಾಕ್ತಿದ್ರಲ್ವ, ಆ ಕಾಯಿನ್ಗಳನ್ನ ತಗೊಳ್ಳೋಣ ಅಂತ ಹೋಗ್ತಿದ್ವಿ. ಆಮೇಲೆ ತಗೊಂಡು ಲಾಸ್ಟಲ್ಲಿ ಅದನ್ನು ಮತ್ತೆ ಹುಂಡಿಗೆ ಹಾಕ್ಬಿಟ್ಟು ಬರ್ತಾಯಿದ್ವಿ. ಯಾಕೆಂದರೆ ನಮ್ಮ ಅಜ್ಜಿ ಹೇಳ್ತಾಯಿತ್ತು ಅದನ್ನೆಲ್ಲ ತಗೋಬಾರ್ದು ಅಂತ. ಹಂಗಾಗಿ ನಾವು ಅದನ್ನು ಮತ್ತೆ ಹುಂಡಿಗೆ ಹಾಕ್ಬಿಟ್ಟು ಬರ್ತಾಯಿದ್ವಿ. ಮುಡಿ ಕೊಟ್ಟಿದ್ವಲ್ಲ ಅಂತ ಹೇಳಿ ನಾವು ಒಂದು 2-3 ಸುತ್ತು ಅವನಿಗೆ ಉರುಳು ಸೇವೆ ಮಾಡಿಸೋಣ ಅಂತ ಮಾಡಿಸಿದ್ವಿ. ಇದೇ ಫಸ್ಟ್ ಟೈಮ್ ಅವನು ಉರುಳು ಸೇವೆನ ಮಾಡ್ತಾಯಿರೋದು. ನಾವು ಹೇಳೋದಕ್ಕಿಂತ ಮುಂಚೆನೇ ಅವನೇ ಮಾಡ್ತಾಯಿದ್ದ. ಎಲ್ಲರೂ ನೋಡಿಬಿಟ್ಟು ಅಲ್ಲಿ ನಮಗೂ ಒಂಥರ ಖುಷಿ ಆಗ್ತಿತ್ತು ಅವನನ್ನು ನೋಡಿ. ಹಾಗೆ ಅಲ್ಲಿ ಅಕ್ಕಪಕ್ಕ ಇದ್ದವರು ಕೂಡ ಅವ್ನು ಉರುಳೋದು ನೋಡಿ ಖುಷಿ ಪಡ್ತಾಯಿದ್ರು. ಇನ್ನೊಂದ್ಸಲ ಕೂಗು ಕೂಗು ಕೂಗ್ಬೇಕು. ಇನ್ನೊಂದ್ಸಲ ಕೂಗು ಬೇಕಾ? ಕೂಗು ಕೂಗು ಓಡ್ತೀನಿ ಕೂಗು. ಇನ್ನೊಂದ್ಸಲ ಜೋರಾಗಿ ಕೂಗ್ಬೇಕು. ನಂಗೊಂದು ತಗೋಬಿಡಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮುಡಿ ಕೊಟ್ಟು ದಾಸೋಹಕ್ಕೆ ಹೋಗಿ ಊಟ ಮಾಡಿಕೊಂಡು ಪ್ರಸಾದ ತೊಗೊಂಡೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ನಾವು ಲಡ್ಡು ಕೌಂಟರ್ಗೆ ಬಂದ್ವಿ. ಅಲ್ಲಿ ಪ್ರಸಾದ ತಗೊಂಡು ನಾವು ಹಾಗೆ ಹೋಗ್ತಾ ಇರಬೇಕಾದ್ರೆ ಆನೆ ಹೊರಗಡೆ ಇರೋದನ್ನು ನೋಡಿದ್ವಿ. ಆನೆ ಹತ್ರ ಹೋಗೋಣ ಅಂತ ಹೇಳಿ ಹೋದ್ವಿ. ಈ ಆನೆ ನೋಡ್ಕೊಳ್ಳೋರಿದ್ದಾರಲ್ಲ, ಇವ್ರನ್ನಂತೂ ತುಂಬಾ ವರ್ಷ ಆಗಿತ್ತು ನಾನು ನೋಡಿ. 1-2-3 ಸಲ ಹೋಗಿರುವಾಗ ನನಗೆ ಇವರು ಸಿಕ್ಕೇ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ಬರ್ತಾಯಿದ್ವಲ್ಲ, ಅವಾಗೆಲ್ಲ ಇವರು ನಮ್ಮ ಹತ್ರ ದುಡ್ಡೇ ಇಸ್ಕೊತಾ ಇರಲಿಲ್ಲ. ಆನೆ ಹತ್ರ ನಿಂತ್ಕೊಂಡು ಫೋಟೋ ಎಲ್ಲ ತಗೊಳ್ಳೋದಕ್ಕೆ ಬಿಡ್ತಾಯಿದ್ರು. ದೊಡ್ಡವರಿಗೆಲ್ಲ ದುಡ್ಡು ಇಸ್ಕೊತಾಯಿದ್ರು. ಅದೆಲ್ಲ ಒಂದು ಚಿಕ್ಕ ಚಿಕ್ಕ ಮೆಮೊರಿಯಾಗಿ ಉಳ್ಕೊತು. ಒಳಗಡೆ ಅಂತೂ ನಮಗೆ ದರ್ಶನ ಸಿಗಲಿಲ್ಲ. ಅಟ್ಲೀಸ್ಟ್ ಈ ದೇವ್ರುಗಳದ್ದಾದರೂ ದರ್ಶನ ಆಯಿತು. ಇದೇ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತು. ನಾವಿವತ್ತು ಒಂಥರ ಹರಿಬರಿನಲ್ಲೇ ಬಂದು ಹೋಗೋ ಥರ ಆಯಿತು. ಲಾಸ್ಟಲ್ಲಿ ಹಾಗೆ ಎಲ್ಲ ಕಡೆ ಒಂದು ರೌಂಡ್ ಹಾಕ್ಕೊಂಡು ನಮ್ಮ ಪಾಪಗೆ ಸ್ವಲ್ಪ ಆಟ ಸಾಮಾನುಗಳನ್ನ ತಗೊಂಡು ಹೊರಡೋಣ ಅಂತ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಈ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.